ಹಲೋ ಗೆಳೆಯರಿ, ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ. ನಮಗೆ ಇವತ್ತು ಹರ್ಷಿತಾ ಅಂತ ಜೈಪುರ್ ಎಂಬ ಒಂದು ಊರಿನಿಂದ ಕಳಿಸಿರ್ತಕ್ಕಂಥ ಪ್ರೊಫೈಲ್ ಇದು. ಈ ಒಂದು ಹುಡುಗಿಗೆ ಒಬ್ಬ ಹುಡುಗ ಬೇಕಾಗಿರ್ತಾರೆ. ನನಗೆ ಗೊತ್ತು, ನಿಮಗೂ ತುಂಬ ಜನ ಹುಡುಕಾಟ ಮಾಡ್ತಿರ್ತಾರೆ. ಲೇಡೀಸ್ಗಳು ಯಾರು ಕೂಡ ಸಿಗಲ್ಲ ಮ್ಯಾರೇಜ್ಗೆ. ನೀವು ನಿಮ್ಮ ಫೋಟೋ, ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರ್ಗಳನ್ನು ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಪ್ರಸ್ತುತ ಜಿಮೇಲ್ ID ಕೊಟ್ಟಿದ್ದೇನೆ, ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೆ ಕಳಿಸಿಕೊಡಿ ಸಾಕು. ಖುದ್ದಾಗಿ ಎಲ್ಲ ರೀತಿಯ ಹುಡುಗಿಯರ ಒಂದು ಪ್ರೊಫೈಲ್ಗಳು ಬಂದರೆ ನಿಮಗೆ ಶೇರ್ ಮಾಡ್ತೀವಿ ಅಂತ ಹೇಳ್ತೇನೆ. ಇವರು ಬಂದುಬಿಟ್ಟು ಭಜಂತ್ರಿ ಜನ. ಸೊ ಸ್ವಂತದಾಗಿರ್ತಕ್ಕಂಥ ಬಿಸ್ನೆಸ್ ಸಹ ಈ ಒಂದು ಹುಡುಗಿ ಹರ್ಷಿತಾ ಅವರು ಮಾಡ್ತಕ್ಕಂಥದ್ದು. ಏನದು ಬಿಸ್ನೆಸ್ ಅಂತ ನಾನು ಆಮೇಲೆ ಹೇಳ್ತೀನಿ. ನೋಡೋದಕ್ಕೆ ಲಕ್ಷಣವಾಗಿದ್ದಾರೆ, ಸ್ಲಿಮ್ ಕೂಡ ಇದ್ದಾರೆ, ಆ್ಯಂಡ್ ನೋಡೋದಕ್ಕೆ ಒಂದು ಒಳ್ಳೆಯ ಏಜು ಉಳ್ಳಂತಹ ಒಂದು ಹುಡುಗಿಯ ವಯಸ್ಸು ಬಂದ್ಬಿಟ್ಟು 25 ವರ್ಷ ಇವಾಗ ರನ್ನಿಂಗ್ ಆಗಿ ನಡೀತಾ ಇದೆ. ಆ್ಯಂಡ್ ಈ ಒಂದು ಹರ್ಷಿತಾ ಅವರಿಗೆ ಪ್ರಸ್ತುತ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ಒಂದು ಕಡೆ ಆದರೆ, ಇವಳು ಮದುವೆ ಆದ ನಂತರ ಯಾವ ರೀತಿ ಇರಬೇಕು ಹುಡುಗನ ಜೊತೆ ಅನ್ನೋದು ಹೇಳಿರ್ತಕ್ಕಂಥ ಹರ್ಷಿತಾ ಅವರು ಪ್ರಸ್ತುತ, ಸರ್ ನಮ್ಮದು ಬಂದ್ಬಿಟ್ಟು 2 DJಗಳಿವೆ, ಅದನ್ನೇ ನಾವು ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅರ್ಥ ಆಗಲಿಲ್ವಾ? ಇವಾಗ ಹೇಳ್ತೀನಿ ನೋಡಿ. ಜಾತಿಯಲ್ಲಿ ಭಜಂತ್ರಿ ಜಾತಿ ಅಂದರೆ ಪ್ರಸ್ತುತ ಇವರು ಬಂದುಬಿಟ್ಟು ಬ್ಯಾಂಜೋ DJಗಳನ್ನು ಆಫ್ರೇಟ್ ಜೊತೆಗೆ ಸ್ವಂತದಾಗಿರ್ತಕ್ಕಂಥ ಬಳಸೋದು. ಇವರು ಕಾರ್ಯಕ್ರಮಕ್ಕೆ ಅಲ್ಲಿ ಇಲ್ಲಿ ಅಂತ ಇವರ ಬ್ರದರ್ ಒಬ್ಬರು ಇದ್ದಾರೆ. ಇವರ ತಂದೆ ತಾಯಿಯವರಿಗೆ 2 ಜನ ಮಕ್ಕಳು, ಒಬ್ಬಳು ಇವಳು ಹರ್ಷಿತಾ, ಇನ್ನೊಬ್ಬಳು ಇವರ ಅಣ್ಣ. ಆ್ಯಂಡ್ ಅಣ್ಣ ನೋಡ್ಕೊಂಡು ಹೋಗ್ತಾರೆ. ದೇವರ ದಯೆಯಿಂದ ಒಳ್ಳೆಯ ಲಾಭ ಸಹ ನನಗೆ ಬರ್ತಾ ಇದೆ. ಇವಾಗಿನಿಂದ ಗಂಡು ಹುಡುಕಾಟ ಪ್ರಾರಂಭ ಮಾಡಿದ್ರೆ ನಾನು ಇಷ್ಟಪಡೋಂಥ ಹುಡುಗ ಜೊತೆಗೆ ನನ್ನ ರೀತಿಯಲ್ಲಿ ನಾನು ಯಾವ ರೀತಿ ಹೇಳಿರ್ತೀನೋ ಆ ರೀತಿ ಆಯ್ದ ರೀತಿಯಲ್ಲಿ ಸಿಗ್ತಕ್ಕಂಥ ಹುಡುಗ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಏನಿಲ್ಲ, ವಿಚಾರ ಇಷ್ಟೇ. ಇವರ ಒಂದು DJ ಆಪ್ರೇಟರ್ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕಂತೆ, ಮದುವೆ ಆಗಬೇಕಾಗಿರ್ತಕ್ಕಂಥ ಗಂಡು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಮೇಡಮ್ ಜಾತಿ ಅಂದರೆ ನಿಮ್ಮ ಜಾತಿಯ ಹುಡುಗನೇ ಬೇಕಾ ಅಥವಾ ಬೇರೆ ಜಾತಿ ಇದ್ದರೂ ಪರವಾಗಿಲ್ಲ ಅಂತ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಟ್ಟು ಕೇಳಿದಾಗ, ಖಂಡಿತವಾಗಿಯೂ ನಮ್ಮ ಜಾತಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಬೇರೆ ಹುಡುಗ ಆಗಿದ್ರೂ ಕೂಡ ಪರವಾಗಿಲ್ಲ. ಲಿಟ್ರಲಿ ಒಂದು ಕೆಲಸ ಅಂತ ಬಂದಾಗ ನಮ್ಮ ಒಂದು ಜೊತೆ ನಿಯತ್ತಿನಿಂದ ಆ್ಯಂಡ್ ನನ್ನನ್ನು ಮದುವೆ ಆಗುವಂತಹ ಗಂಡ ಅಂತ ಬಂದಾಗ ಪ್ರೀತಿ ಕಾಳಜಿಯಿಂದ ಇರ್ತಕ್ಕಂಥ ಹುಡುಗ ಆಗಿದ್ದರೆ ಅಷ್ಟೇ ಸಾಕು ಅನ್ನೋದು ಇವರ ಒಂದು ವಾಡಿಕೆ, ಜೊತೆಗೆ ಇವರು ಹೇಳಿರ್ತಕ್ಕಂಥ ರೀತಿ ಆಗಿರುತ್ತೆ. ಫೋಟೋ ನಿಮಗೆ ಇಷ್ಟ ಆಯಿತಾ? ಆ್ಯಂಡ್ ಇವರು ಹೇಳಿರ್ತಕ್ಕಂಥ ಮಾತು ಇಷ್ಟ ಆಯಿತಾ? ಸೊ ಇವಾಗ ಏನನ್ನೋದಂದರೆ, ಇಲ್ಲಿ ಏನು ನೋಡ್ತಿದ್ರೆ, ಈ ಒಂದು ಆಲ್ಟೋ ಕಿಯಾ 10 ಮಾಡೆಲ್ ಕಾರನ್ನು ನೋಡ್ತಿದ್ರಲ್ಲ, ರೆಡ್ ಕಲರು. ಸೊ ಇವರ ಒಂದು ಬ್ರದರ್ ಇದನ್ನೇ ಯೂಸ್ ಮಾಡ್ತಕ್ಕಂಥದ್ದು. ಇವರ ಒಂದು 2 DJಗಳ ಗಾಡಿಯ ಮೇಲೆ ಒಟ್ಟು 6 ಜನ ಮೆಂಬರ್ಸ್ಗಳನ್ನು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. 6 ಜನ ಮೆಂಬರ್ಸ್ ಈ ಒಂದು DJ ಆಪ್ರೇಟರ್ ಗಾಡಿಯಲ್ಲಿ ಕೆಲಸಕ್ಕೆ ಇರ್ತಾರೆ. ಸೊ ಪ್ರಾಬಬ್ಲಿ ಹೇಳಬೇಕು ಅಂತಂದರೆ ಅವರಿಗೆ ತಕ್ಕ ಮಟ್ಟಿಗೆ ಸಂಬಳ ದಿನಾಲೂ ಸಿಗಲ್ಲ. ಎಲ್ಲಾದರೂ ಸೀಸನ್ ಅಂತ ಸ್ಟಾರ್ಟ್ ಆಗಿದೆ ನೋಡಿ, ಇವಾಗ ಮದುವೆ ಸೀಸನ್ನು ಅಥವಾ ಸಭೆ ಸಮಾರಂಭಗಳ ಸೀಸನು. ಸೊ ಇಂಥ ಸಮಯದಲ್ಲಿ ಮಾತ್ರ ಇವರಿಗೆ ಲಾಭ ಆಗುತ್ತೆ, ಹೊರತು ಎನಿ ಟೈಮ್ ಏನಾಗಲ್ಲ. ಬಟ್ ಲಾಭ ಅನ್ನೋದಾದರೆ ಉತ್ತಮ ಮಟ್ಟಿಗೆ ಆಗುತ್ತೆ. ಯಾಕಂದರೆ ಒಂದು 2-3 ತಿಂಗಳು ದುಡ್ದಿರ್ತಕ್ಕಂಥ ದುಡ್ಡು ಒಂದೇ ದಿನದಲ್ಲಿ ಪ್ರಸ್ತುತ ಸಿಗುವಂತಹ ಒಂದು ಲಾಭ 2 DJಗಳಿಂದ ಆಗುತ್ತೆ. ಸೊ ಯಾರಿಗಾದ್ರೂ ಇದರ ಬಗ್ಗೆ ಸ್ವಲ್ಪ ನಾಲೆಜ್ ಇರ್ತಕ್ಕಂಥ ವ್ಯಕ್ತಿ ಆಗಿದ್ದರೆ ನೀವು ಇವರಿಗೆ ಒಂದು ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸ್ಬೋದು ಸ್ನೇಹಿತರೆ. ಎಸ್, ಅವ್ರಿಗೂ ಕೂಡ ನೀವು ಇಷ್ಟ ಆಗಬೇಕು ಅಂದರೆ ಮಾಹಿತಿಗಳು, ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರುಗಳನ್ನು sri9591@gmail.com ಮೇಲ್ ಮಾಡೋದನ್ನು ಮರಿಬೇಡಿ. sri9591@gmail.com ಮೇಲ್ ಮಾಡಿ. ಸೊ ಮೇಲ್ ಮಾಡೋಕ್ಕೆ ಬರಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇದೆ, ಅದಕ್ಕೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ಗೆ ಜಾಯ್ನ್ ಆಗ್ತೀರಾ. ಅಲ್ಲಿಂದ ನೀವು ಡೈರೆಕ್ಟಾಗಿ ಗ್ರೂಪಿನಲ್ಲೂ ಮೆಸೇಜ್ ಮಾಡಿದರೆ ಅದು ಅವ್ರಿಗೆ ಹೋಗುತ್ತೆ. ಆ್ಯಂಡ್ ಹೊಸದಾಗಿ ಯಾರಾದರೂ ಪ್ರೊಫೈಲ್ಗಳು ಕಳಿಸಿದರೆ ಅದು ನಿಮಗೆ ಬರುತ್ತೆ. ಸೊ ಎಲ್ಲ ರೀತಿಯಲ್ಲೂ ಕೂಡ ನಾನು ಆಪ್ಷನ್ ಕೊಟ್ಟಿದ್ದೇನೆ. ನಿಮಗೆ ಯಾವುದು ಈಸಿ ಆಗುತ್ತೋ ಅದರಲ್ಲಿ ನೀವು ಮೆಸೇಜ್ ಮಾಡಿ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ. ಒಟ್ಟೆ ಡೀಟೇಲ್ಸ್ಗಳನ್ನು ಕಳಿಸಿಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ಒಂದು ರೆಡ್ ಕಲರ್ ಕಾರಿನ ಒಳಗಿನ ವ್ಯೂ ನೋಡಿ. ಈ ಒಳಗಡೆ ಇರ್ತಕ್ಕಂಥ ವ್ಯೂ ಬಂದುಬಿಟ್ಟು ಫಸ್ಟಿಗೆ ಡ್ಯಾಶ್ಬೋರ್ಡ್ ಆ್ಯಂಡ್ ಗೇರ್ ಸಿಸ್ಟಮ್. ಆ್ಯಂಡ್ ಇಲ್ಲಿ ಏನು ನೋಡ್ತಿದ್ದೀರಾ, TV ಸಿಸ್ಟಮ್. ಇದನ್ನು ಕೂಡ ಮಾರ್ಬಲಸ್ ಆಗಿ ಚೆನ್ನಾಗಿದೆ. ಇದು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಜೂನಲ್ಲಿ ಸ್ಟೇರಿಂಗ್ ಇರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಕಲರ್ ಡಿಸೈನಿಂಗಲ್ಲಿ ಅವರ ಒಂದು ಅಣ್ಣ ರೆಡ್ ಕಲರೇ ಇರಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತೆಗೆದುಕೊಂಡಿದ್ರು. ಸ್ವಲ್ಪ ರೆಡ್ ಕಲರ್ ಡಲ್ ಆಗಿಬಿಟ್ಟಿದೆ, ಯಾಕಂದರೆ ಡೀಸೆಲ್ ವೇರಿಯಂಟ್ ಇದು ಮೊದಲೇ, ಹಾಗಾಗಿ ಸುತ್ತಾಡೋದು ಸ್ವಲ್ಪ ಜಾಸ್ತಿನೇ. ಸೊ ಕಲರಿಂಗ್ ಸ್ವಲ್ಪ ಡಲ್ಲಾಗಿದೆ. ಒಳಗಡೆ ಸಿಸ್ಟಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಅವರು ಮಾಹಿತಿ ಇಷ್ಟು ಕಳಿಸಿದ್ರು. ಅವ್ರು ಎಷ್ಟು ಅಂತ ಹೇಳಿದ್ರು ಅದೇ ರೀತಿ ಹೇಳಿದ್ದೇನೆ ನಾನು ನಿಮಗೆ. ಇವಾಗ ನೀವು ನಿಮ್ಮ ಮಾಹಿತಿಗಳನ್ನು ಕಳಿಸೋದು ಬಿಡೋದು ನಿಮ್ಮ ಒಂದು ನಿರ್ಧಾರದ ಮೇಲೆ ನಿಂತಿದೆ.
ಸೊ ಹೊಸದಾಗಿರ್ತಕ್ಕಂಥ ಪ್ರೊಫೈಲ್ಗಳು ಬೇಕು ಅಂದರೆ ಗ್ರೂಪ್ಗೆ ಜಾಯ್ನ್ ಆಗಿ, ಇಲ್ಲ ಇದೇ ಒಂದು ಪ್ರೊಫೈಲಲ್ಲಿ ಚೆಕ್ ಮಾಡ್ತೀನಿ ಅಂದರೆ ನಾಳೆ ಬರ್ತಕ್ಕಂಥ ಪ್ರೊಫೈಲ್ಗೆ ವೇಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ.